ಎಲ್ರಿಗೂ ನಮಸ್ಕಾರ. ಇವತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ್ದು. ಇಲ್ಲಿ BJP JDS ಅಲೈನ್ಸ್ ವರ್ಸಸ್ ಕಾಂಗ್ರೆಸ್ ಫಿಕ್ಸ್ ಆಗಿಬಿಟ್ಟೈತಿ. ದ್ವಿಕೋನ ಸ್ಪರ್ಧೆ ಸ್ಪಷ್ಟವಾಗಿ. ಇಲ್ಲಿ ಜಾತಿ ಸಮೀಕರಣ ಹೆಚ್ಚು ಪ್ರಭಾವ ಬೀರ್ತೈತಿ. ಯಾವ ನಾಯಕರು ಯಾವ ಥರ ಮತ ತಗೋತಾರ ಅನ್ನೋದ್ರ ಮೇಲೆ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾರ ಅನ್ನೋದನ್ನ ಇಲ್ಲೇ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲೊಂದು ಪತ್ರಿಕಾ ಹೇಳಿಕೆ ಒಳಗೆ ಏನು ಬಂದಿತ್ತಪ್ಪ ಅಂತಂದ್ರೆ BJP ಬಹಳ ಮಂಕ್ ಹೊಡೆದೈತಿ, ಕಾಂಗ್ರೆಸ್ ಆಕ್ಟಿವ್ ಐತೆ ಅನ್ನೋ ಮಾತಾಡ್ತಾರೆ. ಎಸ್, ನೋ ಪ್ರಾಬ್ಲಮ್, ಆಗಲಿ. ಯಾರಾದರೂ ಆಕ್ಟಿವ್ ಆಗಲಿ, ಯಾರಾದರೂ ಮಂಕ್ ಬಿಡ್ಕೋಲಿ, ಒಳ್ಳೆ ಕ್ಯಾಂಡಿಡೇಟ್ ಗೆಲ್ಲಬೇಕು, ಲೋಕಸಭೆಗೆ ಪ್ರವೇಶ ಮಾಡಬೇಕು ಮತ್ತು ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು. ಕ್ಷೇತ್ರಾಭಿವೃದ್ಧಿ ಇಲ್ಲೇ ಪ್ರಾಮುಖ್ಯತೆ ಪಡಿಬೇಕು ಅನ್ನೋದು ನಮ್ಮ ಒಂದು ವೈಯಕ್ತಿಕ ಆಶಯ. ಜೊತೆಗೆ ಈ ಒಂದು ಕುಷ್ಟಗಿ BJP ತಾಲೂಕಾ ಘಟಕದ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ ಅವರು ಏನು ಹೇಳಕತ್ತಾರಪ್ಪ ಅಂತಂದ್ರೆ, ನಮ್ಮ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರು ಬಹುಮತದಿಂದ ಗೆಲ್ತಾರ ಅನ್ನೋ ಮಾತು ಹೇಳ್ಯಾರ. ಎಸ್, ನೋ ಪ್ರಾಬ್ಲಮ್, ಏನು ಅಭ್ಯಂತರ ಇಲ್ಲ, ಬೇಕಾದಷ್ಟು ಬಹುಮತದಿಂದ ಗೆಲ್ರಿ, ತಪ್ಪೇನಿಲ್ಲ. ಅದನ್ನ ಮುಂದುವರೆದು ಕರಡಿ ಸಂಗಣ್ಣವರು BJP ಪಕ್ಷ ಬಿಟ್ಟು ಕಾಂಗ್ರೆಸ್ಸಿಗೆ ಹೋದ್ರಂದ್ರ ನಮ್ದೇನು ಅಭ್ಯಂತರ ಇಲ್ಲ ಅಂತಂತಾರ. ಕೆಲವೊಂದಿಷ್ಟು ಬೆಂಬಲಿಗರನ್ನ ಅವರು ತಗೊಂಡು ಹೊರಗೆ ಹೋಗ್ಬೋದು ಹೊರತು ಎಲ್ಲಾ ಮತಗಳು ನಮಗ ಸಿಗ್ತಾವ, BJPಗೆ ಸಿಗ್ತಾವ. ಡಾಕ್ಟರ್ ಬಸವರಾಜ್ ಕ್ಯಾವಟೇರ್ ಅವರು 100ಕ್ಕೆ 100 ಗೆಲ್ತಾರ ಅನ್ನೋ ಮಾತು ಹೇಳಕತ್ತಾರ. ನೀವು ಎಷ್ಟು ಬಹುಮತದಿಂದ ಗೆಲ್ತೀರ ಅನ್ನೋದು ಕೂಡ ನಿಮ್ಮ ಒಂದು ಸ್ಟ್ರಾಟಜಿ ಮೇಲೆನ ಅನ್ವಯಿಸುತ್ತೆ, ಅವಲಂಬಿಸುತ್ತೆ. ನೀವು ಗೆಲ್ರಿ, 1 ಮಟ್ಟದಿಂದ ಹಿಡಿದು 1 ಲಕ್ಷ 2 ಲಕ್ಷ ಮಟ್ಟದ ಅಂತರದೊಳಗೂ ಗೆಲ್ರಿ, ತಪ್ಪಿಲ್ಲ. ಆದ್ರೆ ಈಗ BJP ಒಳಗ ಏನ್ ಅದಾರಲ್ಲ ಸಂಗಣ್ಣ ಕರಡಿ ಅವರು ಹೊರಗಡೆ ಹೋದ್ರು ನಮ್ಗೇನ್ ಲಾಸ್ ಇಲ್ಲ. ಇಲ್ಲಿ ಏನಾಗತ್ತಂದ್ರ ನಿಮ್ಮ ಹೇಳಿಕೆಗೆ ನನ್ಗೇನು ವಿರೋಧ ಇಲ್ಲ, ಆದ್ರೆ ಹೇಳಿಕೆ ಕೊಡ್ಬೇಕಾತಂದ್ರ ಚೂರು ವಿಚಾರ ಮಾಡಿದ್ರಂದ್ರೆ ಒಳ್ಳೇದೈತಿ. ಯಾಕಪ್ಪ ಅಂತಂದ್ರ ಸಂಗಣ್ಣ ಕರಡಿ ಅವರು ಹಿರಿಯರ್ ಅದಾರ, ಸೀನಿಯರ್ ಅದಾರ ಅವರು ನಮ್ಮ ಭಾಗಕ್ಕೆ. ಇನ್ನ ಅವ್ರಿಗೆ ಒಂದು ಮಾತೊಳಗ ಆ ಥರ BJP ಬಿಟ್ಟು ಹೋದ್ರು ತಪ್ಪೇನಿಲ್ಲ ಅನ್ನೋ ಮಾತು ಎಲ್ಲಿ ಒಂದ್ ಕಡೆ ಅಷ್ಟು ಸರಿ ಅನ್ಸಂಗಿಲ್ಲ ಅನ್ನೋದು ಒಂದು ಕನ್ಸರ್ನ್ ಅಷ್ಟ, ಮತ್ತೇನಿಲ್ಲ ನಮ್ದು. ನಿಮ್ಮ ರಾಜಕೀಯ ಹೇಳಿಕೆಗಳು ನಿಮ್ಮ ಪ್ರಕಾರ ಎಲ್ಲ ಸರಿ ಇರ್ತಾವ, ನೀವು ಹೆಂಗಾದ್ರೂ ರಾಜಕೀಯ ಹೇಳಿಕೆ ಕೊಟ್ಕೊಂಡು ಹೋಗ್ರಿ. ಆದ್ರೆ ಅವ್ರು ಹಿರಿಯರ್ ಅದಾರ. ಇನ್ನ ಅವರು ನೇರವಾಗಿ ಯಾವುದೋ ಒಂದು ಸಮಾವೇಶದೊಳಗಾಗ್ಲಿ ಯಾವುದೋ ಒಂದು ವೇದಿಕೆ ಒಳಗಾಗ್ಲಿ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಅಂದಿಲ್ಲ. ಅವೆಲ್ಲ ಊಹಾಪೋಹಗಳು, ರೂಮರ್ಸ್ಗಳು. ಇವೇನೆಲ್ಲ ಊಹಾಪೋಹಕ್ಕೆ ನೀವು ಪ್ರಚೋದಿತರಾಗಿ ಹೇಳಿಕೆ ಕೊಟ್ಬಿಟ್ರಂದ್ರ ಅವರು ಒಂದು ಪಕ್ಷದ ಹಿರಿಯರಾಗಿ ಮುಜುಗರಕ್ಕೆ ಬೀಳ್ತಾರ. ಅವ್ರಿಗೆ ಹೋಗೋ ವಿಚಾರ ಐತೋ ಇಲ್ಲೋ ಗೊತ್ತಿಲ್ಲ. 16ನೇ ತಾರೀಕಿಗೆ BJP ಬಿಟ್ಟು ಕಾಂಗ್ರೆಸ್ ಸೇರ್ತೇನೆ ಅನ್ನೋ ಮಾತು ನೇರವಾಗಿ ಒಂದಿಲ್ಲ, ಎಲ್ಲ ರೂಮರ್ಸ್, ಊಹಾಪೋಹ. ಇದನ್ನ ನಿಖರವಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಐತಿ. ಕೊಪ್ಪಳ ಲೋಕಸಭಾ ಕ್ಷೇತ್ರ ಯಾವ ತರ ಜಾತಿ ಸಮೀಕರಣ ಮೇಲೆ ನಿಂತೈತಿ, ಮತ್ತೆ ಯಾವ ಪ್ರಕಾರ ಯಾರ್ಯಾರು ಎಷ್ಟೆಷ್ಟು ಒಂದು ಹೋಟ್ ತಗೋತಾರ ಅದ್ರ ಮೇಲೆ ಯಾವ ಕ್ಯಾಂಡಿಡೇಟ್ ಗೆಲ್ಲತ್ತ ಅನ್ನೋದು. ಜೊತೆಗೆ ಯಲಬುರ್ಗಾನು ಹೇಳಿದೆ, ಅಲ್ಲೇನು ಅಂತಪರಿ ಏನು ಜಾತಿ ಪ್ರಭಾವಿಗಳು ಇಲ್ಲ ಅನ್ನೋ ಮಾತು ಹೇಳಿದೆ. ಆದ್ರೆ ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ಅನಲೈಸ್ ಮಾಡ್ತಿರ್ತೀವಲ್ಲ, ಆ ಪ್ರಕಾರ ನಮ್ಗೆ ಸಿಕ್ಕಿದ್ದೇನಪ್ಪ ಅಂತಂದ್ರೆ ಇಲ್ಲೇ ಗಾಣಿಗ ಸಮುದಾಯ ಸ್ವಲ್ಪ ಹೆಚ್ಚು ಪ್ರಭಾವಿ ಐತಿ. ಯಲಬುರ್ಗಾದೊಳಗ ಗಾಣಿಗ ಜಾಸ್ತಿ ಪ್ರಭಾವ ಐತಿ. ಯಾಕೆ ಜಾಸ್ತಿ ಪ್ರಭಾವ ಐತಿ ಅಂತಂದ್ರ ಮೊನ್ನೆ ML ಎಲೆಕ್ಷನ್ ಒಳಗೆ ಬಸವರಾಜ ರಾಯರೆಡ್ಡಿ ಅವ್ರು ಗೆದ್ರಲ್ಲ, ಅವ್ರ ಅಗೇನಿಸ್ಟ್ ಹಲಪ್ ಆಚಾರ್ಯರಿಗೇನು ಟಿಕೆಟ್ ಕೊಟ್ರಲ್ಲ, ಅದನ್ನ ಹಲಪ್ ಆಚಾರ್ಯರಿಗೆ ಮಿಸ್ ಮಾಡಿ ಲಕ್ಷ್ಮಣ ಸವದಿ ಅವರಿಗೆ ಕೊಡ್ಬೇಕು ಅನ್ನೋ ವಿಚಾರ ಇತ್ತು. ಆದ್ರೆ ಲಕ್ಷ್ಮಣ ಸವದಿ ಬಹಳ ದೂರ ಆಗ್ತೈತಿ, ಅದು ಸ್ವಲ್ಪ ಸಮೀಕರಣ ಸರಿ ಆಗುತ್ತೋ ಇಲ್ಲೋ ನಾನು ಒಲ್ಲೆ ಅಂತ ಅಂದಾಗ ಅವ್ರಿಗೆಲ್ಲ ಟಿಕೆಟ್ ತಪ್ಪಿಸಿದ್ರು, ಅವ್ರು ಕಾಂಗ್ರೆಸ್ಸಿಗೆ ಹೋದ್ರು, ಗೆದ್ರು. ಅದು ಇತಿಹಾಸ. ಇಲ್ಲೇ ಗಾಣಿಗ ಸಮುದಾಯದ ಜಾತಿ ಪ್ರಭಾವ ಜಾಸ್ತಿ ಐತಿ. ಯಾವ ಸಮುದಾಯದ ಪ್ರಭಾವ ಜಾಸ್ತಿ ಇರ್ತೈತಿ ಅದನ್ನ ಮಾತ್ರ ಹೈಲೈಟ್ ಮಾಡಿದ್ವಿ. ಮಿಕ್ಕಿದ್ದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಗೌಣ ಆಗ್ತಿರ್ತೈತಿ. ಆದ್ರೆ ಯಾವುದೇ ಪ್ರಭಾವಿ ಸಮುದಾಯ ಇದ್ರೂ ಆ ಪ್ರಭಾವಿ ಸಮುದಾಯದ ಎಲ್ಲ ಮತಗಳು ಒಂದ ಪಕ್ಷಕ್ಕೆ ಹೋಗುತ್ತೆ ಅನ್ನೋ ಯಾವುದು ಗ್ಯಾರಂಟಿ ಅಶ್ಯೂರೆನ್ಸ್ ಕೊಡಕ್ ಆಗಂಗಿಲ್ಲ. ಇರ್ಲಿ, ಮುಂದೆ ಬರ್ತೀನಿ ನಾನು. ಏನು ಕುಷ್ಟಗಿ ತಾಲೂಕಾ ಘಟಕದ ಅಧ್ಯಕ್ಷರು ಮಹಾಂತೇಶ್ ಬಾದಾಮಿ ಅವ್ರು ಏನು ಹೇಳಿಕೆ ಕೊಟ್ಟರು ಅಂತ ಹೇಳಿದ್ನಲ್ಲ, ಸ್ವಲ್ಪ ಪ್ರಬುದ್ಧ ಹೇಳಿಕೆ ಅಲ್ಲ ಅಂತ ನನ್ನ ವಿಚಾರ. ಅದನ್ನ ನಾನು ಇಲ್ಲೇ ಸ್ವಲ್ಪ ಒತ್ತಿ ಗಮನಕ್ಕೆ ತರಬೇಕಾಗಿತ್ತು, ತಂದೀನಿ. ಯಾಕಂತಂದ್ರ ಸಂಗಣ್ಣ ಕರಡಿ ಅವರು ಇನ್ನೂ ಬಿಟ್ಟು ಹೋಗಿಲ್ಲ, ಬಿಟ್ಟು ಹೋಗೋ ವಿಚಾರ ಇನ್ನೂ ಬಹಳ ದೂರ ಐತಿ. ನಮ್ಮ ಪ್ರಕಾರ ಸಂಗಣ್ಣ ಕರಡಿ ಅವರು BJP ಬಿಟ್ಟು ಹೊರಗಡೆ ಹೋಗಂಗಿಲ್ಲ. ಅವ್ರಿಗೆ ಏನು ಲಾಭ ಆಯ್ತು ಅಂತ ಹೇಳಿ ಅವರು BJP ಬಿಟ್ಟು ಕಾಂಗ್ರೆಸ್ ಸೇರ್ಕೋತಾರ. ಒಂದು ಅಂದಾಜಿನ ಮೇಲೆ ಕಾಂಗ್ರೆಸ್ಗೆ ಸೇರ್ಬೇಕಾದ್ರೆ 1-2 ಸರ್ಕಮ್ಟನ್ಸ್ ಅವ್ರಿಗೆ ಸರಿ ಅನ್ಸಿದ್ರದ ಕಾಂಗ್ರೆಸ್ಸಿಗೆ ಹೋಗ್ಬೋದು. ಒಂದು ಅಂದಾಜು, ಒಂದು ಅನಲೈಸ್ ಆ ಮುಖಾಂತರ ಹೇಳ್ಬೇಕಪ್ಪ ಅಂತಂದ್ರ ಬಹುಶಃ ಸಂಗಣ್ಣ ಕರಡಿ ಅವರು ತಮ್ಮ ಮಗನಿಗೆ ಗಂಗಾವತಿ ಕ್ಷೇತ್ರಕ್ಕೆ MLA ಮಾಡ್ಬೇಕು ಅನ್ನೋ ವಿಚಾರ ಇರಬಹುದು. ಕಾಂಗ್ರೆಸ್ ಪಕ್ಷಕ್ಕೆ ಬೇಡಿಕೆ ಇಟ್ಟಿರ್ಬೋದು ಅನ್ನೋದು ಗೊತ್ತಿಲ್ಲ, ನಿಖರ ಇಲ್ಲ.
ಇನ್ನೊಂದು ಅವ್ರ ಸಹೋದರರಿಗೆ MLC ಮಾಡಬೇಕು ಅನ್ನೋ ವಿಚಾರ. ಇವು ಎರಡು ಅವ್ರು ಸ್ಟ್ಯಾಂಡ್ ಆಗ್ಯಾರ. ಇದಕ್ಕೆ ಕಾಂಗ್ರೆಸ್ನವ್ರು ಒಪ್ಪಿದ್ರೆ ಅವ್ರು ಹೋಗ್ಬೋದು. ಇದು ನಿಖರ ಮಾಹಿತಿ ಅಲ್ಲ. ಅಂದ್ರೆ ಯಾವುದೋ ಒಬ್ಬ ಸಂಸದ ತನ್ನ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕಾತಂದ್ರ ಯಾವುದೂ ಲಾಭಾಂಶವಿಲ್ಲದ ಅವರು ಅಷ್ಟು ಈಸಿಯಾಗಿ ಹೋಗ್ತಿರಂಗಿಲ್ಲ. ಆದ್ರೆ ಅದು ಅವ್ರ ವೈಯಕ್ತಿಕ ವಿಚಾರ. ಅವ್ರು ಏನಾದ್ರೂ ಮಾಡ್ಲಿ, BJP ಒಳಗಾದ್ರೂ ಇರ್ಲಿ, ಕಾಂಗ್ರೆಸ್ಸಿಗಾದ್ರೂ ಹೋಗ್ಲಿ, ಏನೂ ಅಭ್ಯಂತರ ಇಲ್ಲ. ಆದ್ರೆ ನೀವು ಹೇಳಿಕೆ ಕೊಡ್ತಿರಲ್ಲ, ಅವರು ಪ್ರಬುದ್ಧರದಾರ, ದೊಡ್ಡವರದಾರ, ಹಿರಿಯರದಾರ, ಪಾರ್ಲಿಮೆಂಟ್ವರೆಗೂ ಹೋಗಿ ಮಾತಾಡಿ ಅನುದಾನ ತಗೊಂಡು ಬಂದವರು ಅದಾರ. ಸೊ ಅವ್ರ ವಿರುದ್ಧ ನೀವೊಂದು ತಾಲೂಕಾ ಮಟ್ಟದೊಳಗೆ ಕುಂತ್ಕೊಂಡು ಅವ್ರ ಬಗ್ಗೆ ಸಣ್ಣತನದ ಮಾತಾಡೋದು ಅಷ್ಟು ಸರಿ ಅನ್ನಿಸ್ಲಿಕ್ಕಿಲ್ಲ. ನಿಮ್ಮ ಹೇಳಿಕೆಗೆ ನಾನು ವಿರೋಧ ಇಲ್ಲ, ಆದ್ರೆ ಅದು ಸಣ್ಣತನ ಆಗಬಾರ್ದು. ಪ್ರಬುದ್ಧತೆಯಿಂದ ನೀವು ಹೇಳಿಕೆ ಕೊಡ್ರಿ ಅನ್ನೋದು ಇವತ್ತಿನ ಈ ಒಂದು ವಿಡಿಯೋದ ವಿಚಾರಿತ್ತು ಅನ್ನೋ ಕಾರಣಕ್ಕೆ ಹೇಳಿದೆ. ಸೊ ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಅದೇ ಥರ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ ಕೊಡ್ಬೇಕಂತ ಹೇಳ್ತಾ ಮತ್ತೆ ಇದೇ ಥರ ಬೇರೆ ಸುದ್ದಿ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ